ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ. ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಬ್ರಹ್ಮಶ್ರೀ ದೈವರಾತ ಕಥಾ ಮಾಲಿಕೆಯ 43ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ಶ್ರದ್ಧಾದೇವಿಯವರು ತಮ್ಮ ಮಕ್ಕಳ ಜೊತೆಗೆ ಅಶೋಕವನಕ್ಕೆ ಬರ್ತಾರೆ. ಇಲ್ಲಿ ದೈವರಾತರು ಮಂತ್ರದರ್ಶನ ನಂತರ ಎಲ್ಲಿ ತಾನು ಆಶ್ರಮವನ್ನು ಮಾಡಬೇಕು ಅಂತ ಜಾಗವನ್ನು ಹುಡುಕ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರಿಗೆ ಅಶೋಕೆ ತುಂಬ ಇಷ್ಟವಾಗಿತ್ತು. ಇಲ್ಲಿಯ ಒಂದು ಪ್ರಶಾಂತ ಪರಿಸರ, ಇಲ್ಲಿಯ ಬೆಟ್ಟ ಗುಡ್ಡಗಳು ಇವೆಲ್ಲದನ್ನು ನೋಡಿ ಅವರು ಮನಸ್ಸೋತಿದ್ರು. ಇಲ್ಲೇ ಮಾಡಬೇಕಾದ ಸಂಕಲ್ಪವನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ ಗೋಕರ್ಣ ಊರಿನಿಂದ ತುಂಬ ದೂರ ಇದೆ ಹೇಳುವಂತಹ ಒಂದು ಉದ್ದೇಶಕ್ಕೆ ಇಲ್ಲಿ ಆಶ್ರಮವನ್ನು ಮಾಡದೆ ಗೋಕರ್ಣದಲ್ಲಿ ಕಡಲ ತೀರದಲ್ಲಿ ಅವರು ಆಶ್ರಮ ನಿರ್ಮಾಣ ಮಾಡ್ತಾರೆ. ತುಂಬ ಚೆನ್ನಾಗಿ ನಡೀತಾ ಇರ್ತದೆ ಆ ಒಂದು ಗೋಕರ್ಣದ ಕಡಲ ತೀರದಲ್ಲಿರುವಂಥ ಆಶ್ರಮದಲ್ಲಿ. ಆದರೆ ಬೇರೆ ಬೇರೆ ಸಮಸ್ಯೆಗಳಿಂದ ಅಲ್ಲಿ ಅವರು ಉಳ್ಕೊಳ್ಳದೆ ಎಲ್ಲರೂ ಅಶೋಕೆಗೆ ಬರ್ತಾರೆ. ಸಮಸ್ಯೆಗಳು ಅಂತಂದರೆ, ಒಂದು ನಿಮಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೆ, ದೈವರಾತರು ಸ್ತ್ರೀಯರಿಗೆ ವೇದವನ್ನು ಹೇಳ್ಕೊಡ್ತಾರೆ. ವೇದಗಳಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಋಷಿಕೆಯರ ಬಗ್ಗೆ ಹೇಳ್ತಾರೆ. ಇದಕ್ಕೆ ಊರ ಜನ ವಿರೋಧ ಆಗತ್ತೆ. ಅದು ಒಂದು ಬೇಜಾರಿತ್ತು. ಅದರ ನಂತರ ದೈವರಾತರ ಸೊಸೆ ಅವರು ತೀರೋಗ್ತಾರೆ. ಅವಾಗ ಕೂಡ ತುಂಬ ಬೇಜಾರಾಗತ್ತೆ. ಯಾಕಂತಂದ್ರೆ ತುಂಬ ಅಚ್ಚುಮೆಚ್ಚಿನ ಸೊಸೆ ಆಗಿದ್ಲು, ತುಂಬ ಪ್ರೀತಿಯ ಸೊಸೆ ಆಗಿದ್ಲು. ಆವಾಗ ಕೂಡ ಮನಸ್ಸಿಗೆ ಆಘಾತವಾಗತ್ತೆ. ಹೀಗೆ ಮನಸ್ಸಿಗೆ ಬೇಜಾರಾಗಿ ಗೋಕರ್ಣದ ಕಡಲ ತೀರದಲ್ಲಿರುವಂಥ ಆಶ್ರಮವನ್ನು ಬಿಟ್ಟು ಅಲ್ಲಿಂದ ನೇರವಾಗಿ ಅಶೋಕವನಕ್ಕೆ ಬರ್ತಾರೆ. ಅವರಿಗೆ ಗೊತ್ತಿತ್ತು ಇದು ತುಂಬ ಪ್ರಶಾಂತ ಸ್ಥಳ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತಹ ಜಾಗ ಅಶೋಕವನ. ಈ ಶೋಕವನ್ನು ತೆಗೆಯುವಂತಹದ್ದು ಅಶೋಕವನ. ಆದ್ದರಿಂದ ಅವರು ಗೋಕರ್ಣವನ್ನು ಬಿಟ್ಟು ನೇರವಾಗಿ ಅಶೋಕೆಗೆ ಬರ್ತಾರೆ. ಇಲ್ಲಿ ಬಂದಾಗ ಜೀವನ ಸುಲಭವಾಗಿ ಇರಲಿಲ್ಲ. ಯಾಕಂತಂದ್ರೆ ಎಲ್ಲ ಬ್ರಹ್ಮಸೃಷ್ಟಿ ಅಂತ ಹೇಳ್ತಾರಲ್ಲ, ಏನೂ ಇಲ್ಲಾಗಿತ್ತು. ಒಂದು ಚಿಕ್ಕ ಗುಡಿಸಲನ್ನ ಮಾಡ್ಕೋತಾರೆ. ಹುಲ್ಲುಗಳಿಂದ ಸೇರಿಸಿ, ಮಡ್ಲಿಂದ ತೆಂಗಿನ ಗರಿಗಳನ್ನು ಸೇರಿಸಿ ಒಂದು ಚಿಕ್ಕ ಮನೆ ನಿರ್ಮಾಣ ಮಾಡ್ಕೋತಾರೆ. ಅಲ್ಲಿ 6 ಜನ ಮಕ್ಕಳು ಟೋಟಲ್. ನೋಡಿ, ಸೋಮಶ್ರವನಿಗೆ ಮದುವೆ ಆಗಿದೆ. ಅವರು ಹಾಗೂ ಅವರ ಹೆಂಡತಿ ಆಶ್ರಮದಲ್ಲಿ ಇದ್ದಾರೆ. 2ನೇ ಮಗಳು ಮೇಧಾದೇವಿ, ಅವಳದು ಕೂಡ ಮದುವೆ ಆಗಿದೆ. ಇನ್ನು ಉಳಿದಿರುವಂತಹದ್ದು ಸತ್ಯಶ್ರವ, ಶಚಿದೇವಿ, ಪ್ರಜ್ಞಾದೇವಿ, ಭಾರತಿ ದೇವಿ, ದೇವಶ್ರವ, 5 ಜನ ಪ್ಲಸ್ ಒಂದು 6ನೇದು ವೇದಶ್ರವ ಮೊಮ್ಮಗ, ಅವನನ್ನು ಕೂಡ ತಗೊಂಡ್ಬರ್ತಾರೆ ಇಲ್ಲೇ. ಹಾಗೂ ಶ್ರದ್ಧಾದೇವಿ, ಟೋಟಲ್ 7 ಜನ ಇಲ್ಲಿ ವಾಸ ಮಾಡ್ತಾ ಇರ್ತಾರೆ. ದೈವರಾತ್ರು ದೇಶ ಸಂಚಾರ ಮಾಡ್ತಾ ಇರ್ತಿದ್ರು. ಇಲ್ಲಿ ಬಂದಾಗ ಅಶೋಕೆಯಲ್ಲಿ ಉಳ್ಕೊಳ್ತಿದ್ರು. ಬೇರೆ ಸಮಯಕ್ಕೆ ಅವರು ದೇಶ ಸಂಚಾರವನ್ನ ಮಾಡ್ತಿದ್ರು. ಹೀಗೆ ಶ್ರದ್ಧಾದೇವಿಯವರು 5 ಜನ ಮಕ್ಕಳು ಪ್ಲಸ್ 1 ಮೊಮ್ಮಗ, 6 ಜನ ಮಕ್ಕಳನ್ನು ಇಟ್ಕೊಂಡು ಅಶೋಕೆಯಲ್ಲಿ ಒಂದು ತಾಪಸಿಕ ಜೀವನವನ್ನ, ತಪಸ್ಸೇ ಅದು, ಇಲ್ಲಿ ಬಂದು ಉಳ್ಕೊಳ್ತಾರೆ. ಜೀವನ ನಡೆಸುವಂಥದ್ದು ಸುಲಭವಾಗಿರಲಿಲ್ಲ. ಊರಿಂದ ದೂರ ಇದೆ, ಸುಮಾರು 4-5 ಕಿಲೋಮೀಟರ್ ದೂರ ಇದೆ. ಬಂದು ಉಳ್ಕೊಂಡು ಇಲ್ಲಿ ಜೀವನ ನಡೆಸ್ಕೊಂಡು ಹೋಗ್ಬೇಕು ಅಲ್ವಾ, ಅಷ್ಟು ಸುಲಭವಾಗಿರಲಿಲ್ಲ. ಹೇಗೆ ಮುಂದಿನ ಜೀವನ ನಡೀತದೆ ಹೇಳುವಂಥದ್ದನ್ನು ನಾವು ಇವತ್ತು ನೋಡುವ. ಶ್ರದ್ಧಾದೇವಿಯು ಹಾಲನ್ನು ಯಾವಾಗಲೂ ಕಬ್ಬಿಣದ ಕಾವಲಿಯಲ್ಲಿ ಕಾಯಿಸುತ್ತಿದ್ದಳು. ಆದರೆ ಅದು ಕಬ್ಬಿಣದ ಪಾತ್ರೆ ಎಂದು ಯಾರಿಗೂ ತಿಳಿಯುತ್ತಿರಲಿಲ್ಲ. ಏಕೆಂದರೆ ಬಹುಶಃ ಬಹಳ ವರ್ಷಗಳಿಂದ ಹಾಲನ್ನು ಅದರಲ್ಲಿ ಕಾಯಿಸುತ್ತಿರುವುದರಿಂದಲೋ ಏನೋ ಪಾತ್ರೆಯ ಒಳಭಾಗವು ಬೆಳ್ಳಿ ಬಣ್ಣದ ಹೊಳಪನ್ನ ಪಡೆದುಕೊಂಡಿತ್ತು. ಹೀಗೆ ಅವಳು ಕಬ್ಬಿಣದ ಕಾವಲಿಯಲ್ಲಿ ಹಾಲನ್ನು ಕಾಯಿಸಿ ಮಣ್ಣಿನ ಗಡಿಗೆಯಲ್ಲಿ ಹೆಪ್ಪು ಹಾಕಿ ಮೊಸರು ಕಡೆಯುತ್ತಿದ್ದಳು. ಇದಕ್ಕಾಗಿ ಅವಳು 2 ಮಣ್ಣಿನ ಮಡಕೆಗಳನ್ನ ಉಪಯೋಗಿಸುವುದು ವಾಡಿಕೆಯಾಗಿತ್ತು. ಈ ದಿನ ಮೊಸರು ಕಡೆದ ಗಡಿಗೆಯನ್ನ ನಾಳೆ ಉಪಯೋಗಿಸುತ್ತಿರಲಿಲ್ಲ. ದಿನವೂ ಉಪಯೋಗಿಸಿದ ಗಡಿಗೆಯನ್ನ ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿಟ್ಟು ಒಣಗಿಸಿದ ನಂತರವೇ ಮರು ದಿವಸ ಬಳಕೆ ಮಾಡುವುದು ವಾಡಿಕೆಯಾಗಿತ್ತು. ಸ್ವಚ್ಛತೆ ಹೇಳುವಂಥದ್ದು ಎಷ್ಟಿತ್ತು ಹೇಳೋದನ್ನ ಇಲ್ಲಿ ನಿಮಗೆ ತೋರಿಸ್ಕೊಡುತ್ತೆ. ಇದು ಆಗಿನ ಕಾಲದಲ್ಲಿ ಕಬ್ಬಿಣ ಪಾತ್ರೆಯಲ್ಲಿ ಹಾಲು ಕಾಯಿಸುವಂಥದ್ದು ವಿಶೇಷವಾಗಿತ್ತು. ಆದರೆ ಅವರು ಹಾಲು ಕಾಯಿಸಲಿಕ್ಕೆ ಮಾತ್ರ ಕಬ್ಬಿಣದ ಪಾತ್ರೆನೂ ಉಪಯೋಗಿಸ್ಕೊಳ್ತಿದ್ರು. ಈಗ ಕಬ್ಬಿಣದ ಯಾರು ಉಪಯೋಗಿಸೋದಿಲ್ಲ. ಈಗೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಬಂದಿದೆ.
ಆದರೆ ಕಬ್ಬಿಣದ ಪಾತ್ರೆಯಲ್ಲಿ ಹಾಲು ಕಾಸೋದ್ರಿಂದ ನಮ್ಮ ದೇಹದಲ್ಲಿ ಐರನ್ ಕಂಟೆಂಟ್ ಹೆಚ್ಚು ಮಾಡಲಿಕ್ಕೆ, ಕಬ್ಬಿಣದ ಅಂಶನ ಹೆಚ್ಚಿಗೆ ಮಾಡಲಿಕ್ಕೆ ತುಂಬಾ ಪ್ರಯೋಜನವಾಗತ್ತೆ. ಹಾಲಿನಲ್ಲಿ ಕೂಡ ಕಬ್ಬಿಣದ ಅಂಶ ಬರುತ್ತೆ. ಹಾಗೆ ಕಬ್ಬಿನಗಾಣ ಮಾಡಿದಾಗಲೂ ಕೂಡ ಬೆಲ್ಲವನ್ನ ಮಾಡ್ಬೇಕಿದ್ರೆ ಕಬ್ಬಿನ ಹಾಲನ್ನ ಕಬ್ಬಿಣದ ಪಾತ್ರೆಯಲ್ಲಿ ಕಾಸ್ತಾರೆ. ಆವಾಗ ಏನಾಗುತ್ತೆ ಅಂತಂದ್ರೆ ಆ ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಬರುತ್ತೆ. ಆವಾಗ ನೀವು ಆ ಬೆಲ್ಲವನ್ನು ತಿಂದಾಗ ಕೂಡ ನ್ಯಾಚುರಲ್ ಆಗಿ ಐರನ್ ಕಂಟೆಂಟ್ ಸಿಗತ್ತೆ. ಹೀಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಕಬ್ಬಿಣನ ಉಪಯೋಗಿಸಿದಾಗ ನಮಗೆ ಎಷ್ಟು ಬೇಕೋ ಅಷ್ಟು ಕಬ್ಬಿಣದ ಅಂಶ ನಮಗೆ ಹೇರಳವಾಗಿ ಸಿಗ್ತದೆ. ಡೈರೆಕ್ಟ್ ಆಗಿ ಕಬ್ಬಿಣ ತಗೊಳ್ಲಿಕ್ಕೆ ಆಗೋದಿಲ್ಲ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕಬ್ಬಿಣದ ಪಾತ್ರೆಯನ್ನು ಉಪಯೋಗಿಸೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಯಥೇಚ್ಛವಾಗಿ ಕಬ್ಬಿಣದ ಅಂಶ ಸಿಗತ್ತೆ. ಹಾಗೂ ಆ ಸಮಯದಲ್ಲಿ ಅವರಿಗೆ ಎಷ್ಟು ಬೇಕೋ ಅಷ್ಟು, ಅಂದ್ರೆ ಒಂದು ಆಲ್ರೆಡಿ ಆಶ್ರಮದಲ್ಲಿ ಗೋಶಾಲೆ ಇತ್ತು, ಆದರೆ ಸಮುದ್ರ ಮುಂದೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿರೋದ್ರಿಂದ ಯಾವುದೇ ಗೋಮಾಳ ಆಗ್ಲಿ ಇರ್ಲಿಲ್ಲ. ಅವಾಗ ಕೆಲವೊಂದು ಹಸುಗಳನ್ನ ಅವರು ಅಶೋಕಕ್ಕೆ ತಗೊಂಡ್ಬರ್ತಾರೆ. ಇಲ್ಲಿ ಒಂದು ಸಣ್ಣ ಶೆಡ್ ಅನ್ನ ಮಾಡಿ, ಗೋಮಾಳವನ್ನ ಮಾಡಿ ಆಕಳುಗಳನ್ನು ಸಾಕ್ತಾ ಇರ್ತಾರೆ. ಅದಕ್ಕಾಗಿ ಹಾಲುಗಳು ತುಂಬಾ ಇರ್ತಿತ್ತು ಇಲ್ಲಿ. ಪಲ್ಯ, ಸಾಂಬಾರು, ಸಾಸಿವೆ, ತಂಬುಳಿ ಇತ್ಯಾದಿ ಪ್ರತಿಯೊಂದು ಅಡುಗೆಗೂ ಪ್ರತ್ಯೇಕವಾದ ಅನುಕೂಲಕರ ವಿವಿಧ ಆಕಾರದ ಮಣ್ಣಿನ ಪಾತ್ರೆಗಳನ್ನ ಬಳಸುತ್ತಿದ್ದಳು. ಮಳೆಗಾಲದ ಆರಂಭದಲ್ಲಿ ರಭಸವಾಗಿ ಬೀಸುವ ಗಾಳಿಗೆ ಪ್ರತಿ ವರ್ಷ ಅನೇಕ ಬಾಳೆ ಮರಗಳು ಧರೆಗಳು ಉರುಳುವುದು ಸಾಮಾನ್ಯವಾಗಿತ್ತು. ಅಂತಹ ದಿನಗಳಲ್ಲಿ ಬಾಳೆಕೊಂಡಿಗೆ, ಬಾಳೆ ದಿಂಡು ಹಾಗೂ ತಿರುಳು ಬಲಿಯದ ಎಳೆಯ ಬಾಳೆಕಾಯಿಗಳಿಂದಲೂ ಪಲ್ಯ, ಸಾಂಬಾರು ಮುಂತಾದವುಗಳನ್ನ ತಯಾರಿಸುತ್ತಿದ್ದಳು. ಅತ್ತಿ ಮರದ ಎಳೆಯ ಕಾಯಿಗಳನ್ನ ತಂದು ಬೇಯಿಸಿ ಸಣ್ಣದಾಗಿ ಹೆಚ್ಚಿ ಅಥವಾ ಕಲ್ಲಿನಿಂದ ಜಜ್ಜಿ ಮಾಡುವ ಪಲ್ಯ ಬಹಳ ರುಚಿಯಾಗಿರುತ್ತಿತ್ತು. ಬಲಿತ ಬಾಳೆಕಾಯಿಗಳನ್ನ ಬೇಯಿಸಿ ಸಿಪ್ಪೆ ಸುಲಿದು ಅದರ ತಿರುಳನ್ನ ನುಣ್ಣಗೆ ರುಬ್ಬಿ ಮಾಡುವ ತಂಬುಳಿ ಮತ್ತು ಗೊಜ್ಜು ವರ್ಷದ ಹೆಚ್ಚಿನ ದಿನಗಳಲ್ಲಿ ಪ್ರಧಾನ ಅಡಿಗೆಯಾಗಿತ್ತು. ಇದೇ ರೀತಿ ದಾಸವಾಳ ಹೂವುಗಳನ್ನ ಬೇಯಿಸಿ ಸಾಸಿವೆ, ಗೊಜ್ಜು, ತಂಬುಳಿ ಹಾಗೂ ಸೊಪ್ಪಿನಿಂದ ದೋಸೆ ಇತ್ಯಾದಿ ವೈವಿಧ್ಯಮಯವಾದ ಅಡಿಗೆಯನ್ನ ಶ್ರದ್ಧಾದೇವಿ ಮಾಡುತ್ತಿದ್ದಳು. ಯಾಕಂದ್ರೆ ಆಗಿನ ಕಾಲದಲ್ಲಿ ಮಾರ್ಕೆಟಿಗೆ ಹೋಗಿ ತರಕಾರಿ ತರುವಂತ ಕಾನ್ಸೆಪ್ಟ್ ಇಲ್ಲ. ಮತ್ತೆ ಇಲ್ಲಿ ನಾವು ತಗೊಂಡ್ಬರೋದು ಅಂದ್ರೆ ಸುಲಭವಿಲ್ಲ. ಹೋಗಿ ಬಂದು ಮಾಡ್ಲಿಕ್ಕೆ 2-3 ತಾಸು ಬೇಕು. ಅದಕ್ಕಾಗಿ ನಮ್ಮ ಜಾಗದಲ್ಲಿ ಏನು ಉಂಟ ಅದನ್ನೇ ಉಪಯೋಗಿಸ್ಕೊಂಡು ಅಡುಗೆಯನ್ನ ಮಾಡುವಂತಹದ್ದು. ನೋಡಿ, ಯಾವತ್ತು ನಾವು ಹಿರಿಯರನ್ನು ನೋಡಿ ಕಿರಿಯರು ಕಲಿತೀವಿ. ಅದೇ ನಾವು ಕೂಡ ಚಿಕ್ಕಂದಿರ್ಬೇಕಿದ್ರೆ ನಮ್ಮಮ್ಮ ಹಾಗೆ ಮಾಡ್ತಿದ್ಲು. ಇಲ್ಲಿ ಏನ್ ಸೊಪ್ಪು ಉಂಟ ಅದ್ರದ್ದೇ, ಅಂದ್ರೆ ಅವರು ಶ್ರದ್ಧಾದೇವಿ ಅವರ ಜೊತೆಗೆ ಇದ್ರಲ್ವಾ. ಆವಾಗ ಅವರು ಇಲ್ಲಿ ಬಂದಾಗ ಸೊಸೆಯಾಗಿ ಬಂದ್ರು, ನಮ್ಮಮ್ಮ ಕೂಡ ಇಲ್ಲೇ ಉಳ್ಕೊಂಡಿದ್ರು. ಅವಾಗ ಅವ್ರಿಗೆ ಒಂದು ಅನುಭವ ಇತ್ತು. ಅದಕ್ಕಾಗಿ ನಾವು ಕೂಡ ಇದನ್ನ ತಿಂದಿದ್ದೀವಿ, ನಮಗೂ ಕೂಡ ಅನುಭವ ಇದೆ. ಹಾಗೆ ಇವತ್ತು ಕೂಡ ಲಕ್ಷ್ಮಣ ಫಲದ ಕಾಯಿಂದ ಪಲ್ಯ ಎಲ್ಲ ಮಾಡ್ತಿದ್ದು. ಇವತ್ತು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಹಾಗೂ ಮನೆಯಲ್ಲಿ ಇವುಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಬಾಳೆದಿಂಡಿನ ಪಲ್ಯ ಮಾಡ್ತೇವೆ, ಬಾಳೆಕಾಯಿಂದು ನಾವು ಪಲ್ಯ ಮಾಡ್ತೇವೆ, ತಂಬಳಿ ಮಾಡ್ತೇವೆ, ಚಟ್ನಿ ಮಾಡ್ತೇವೆ. ಹಾಗೆ ಲಕ್ಷ್ಮಣ ಫಲದ ಕಾಯಿನ ಪಲ್ಯ ಹಾಗೂ ಸಾಂಬಾರನ್ನ ಮಾಡ್ತೇವೆ. ಬಾಳೆಕೊಂಡಿಗೆ ಚಟ್ನಿ ತುಂಬಾ ಚೆನ್ನಾಗಾಗುತ್ತೆ, ಪಲ್ಯ ತುಂಬಾ ಚೆನ್ನಾಗಾಗುತ್ತೆ ಬಾಳೆಕೊಂಡಿಗೆದು. ಹಾಗೆ ನಾವು ಹುಣಸೆ ಹಣ್ಣಿನ ಬದಲಿಗೆ ಮುರುಗಲ ಹುಳಿಯನ್ನ ಉಪಯೋಗಿಸ್ತಾ ಇರುವಂತಹದ್ದು, ವಾಟೆ ಹುಳಿಯನ್ನ ಉಪಯೋಗಿಸ್ತಾ ಇರುವಂತಹದ್ದು, ಮಾವಿನಕಾಯಿಯನ್ನು ಕೂಡ ಚೆನ್ನಾಗಿ ಅದನ್ನ ಹೆರಿಸಿ ಬಿಸಿಲಿಗೆ ಹಾಕಿಟ್ಕೊಂಡಿರ್ತೇವೆ, ಹುಳಿಲೆಗ್ಗಲು ಉಪಯೋಗಿಸುವಂತಹದ್ದು. ಹಾಗೆ ಸೊಪ್ಪುಗಳು, ಇಲ್ಲಿ ಸಿಗುವಂತಹ ಸೊಪ್ಪುಗಳು, ಅದು ವಿಟಮಿನ್ ಸೊಪ್ಪು ಇರ್ಬೋದು, ಎಲೆವರೆಗೆ ಸೊಪ್ಪು ಇರ್ಬೋದು, ಒಂದೆಲಗ ಇರ್ಬೋದು, ಇವೆಲ್ಲ ಸೊಪ್ಪುಗಳನ್ನು ಉಪಯೋಗಿಸಿ ಅಡುಗೆ ಮಾಡುವಂತಹದ್ದು. ಪಂಜರಗೆಡ್ಡೆ, ಕರಿಕೆಸು, ಮೊಟ್ಟೆಕೆಸು ಇವುಗಳನ್ನೆಲ್ಲ ಉಪಯೋಗಿಸಿ, ಅಂಬೆಕೊಂಬು ಇವುಗಳನ್ನು ಉಪಯೋಗಿಸ್ಕೊಂಡು ನಾವಿಲ್ಲಿ ಅಡುಗೆಯನ್ನ ಮಾಡುವಂತಹದ್ದು. ಇವೆಲ್ಲದನ್ನು ಕೂಡ ನಾವು ನಮ್ಮ ಬಾಲ್ಯದಲ್ಲಿ ನೋಡಿದ್ದೇವೆ. ಇದೆಲ್ಲದಕ್ಕೂ ಕೂಡ ಆ ಒಂದು ಪ್ರೇರೇಪಣೆ ನಡ್ಕೊಂಡು ಬಂದಿದ್ದು ಅಂತಂದ್ರೆ ಅದು ಶ್ರದ್ಧಾದೇವಿ ಅವರಿಂದ. ಹೇಗೆ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರ್ತೀವ, ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿರ್ತೇವೆ. ಇವತ್ತು ನಮ್ಮ ಅಮ್ಮ ಮಾಡೋದು ನೋಡಿ ನಮ್ಮ ಉಳಿದ ಸ್ಟಾಫ್ಗಳು ಕೂಡ ಹಾಗೆ ಮಾಡ್ತಾರೆ. ಅಬೇರು ಅದು ಹೆಂಗ್ ಮಾಡುದು ಕೇಳ್ಕೊಂಡು ಹೋಗ್ತಾರೆ. ಸೊ ಈಗ ಬದನೆಕಾಯಿ, ಮುಳು ಬದನೆಕಾಯಿ ಅಂತ ಹೇಳ್ತೀವಿ, ಕಾಡು ಬದನೆ ಅಂತ ಹೇಳ್ತೀವಿ, ಅದರ ಬಜ್ಜಿ ಮಾಡುವಂತದ್ದು ತುಂಬಾ ಚೆನ್ನಾಗಿ ಆಗುತ್ತೆ. ಹೀಗೆ ನಮ್ಮ ಈ ಜಾಗದಲ್ಲಿ ಸಿಗುವಂತಹದ್ದನ್ನ ನಾವು ಅಡುಗೆ ಮಾಡುವಂತಹದ್ದು, ಹೀಗೆ ನಡ್ಕೊಂಡು ಬಂದಿರುವಂತಹದ್ದು. ಆಗಿನ ಕಾಲದಲ್ಲಿ ಈಗ ನಂಗೆ ತರಕಾರಿ ಅಂಗಡಿ ಹೇಳೋದೇ ಇರುವುದಿಲ್ಲಾಗಿತ್ತು, ಮನೇಲೆ ಬೆಳ್ಕೊಳ್ಳೋದಾಗಿತ್ತು. ಹೀಗೆ ನಮ್ಮ ಒಂದು ಕೈತೋಟದಲ್ಲಿ ಏನೇನ್ ಇದೆಯೋ ಅವುಗಳನ್ನ ಉಪಯೋಗಿಸ್ಕೊಂಡು ಅಡುಗೆಯನ್ನು ಮಾಡುವಂತಹದ್ದು. ದಾಸಾಳ ಹೂವಿನಂತೂ ತುಂಬಾ ಚೆನ್ನಾಗಾಗತ್ತೆ. ದಾಸಾಳ ಹೂವನ್ನ ಕಟ್ ಮಾಡಿ
ತುಪ್ಪ ಹಾಕಿ ಫ್ರೈ ಮಾಡಿ ಕೂಡ ನಾವು ಸಂದರ್ಭಕ್ಕೆ ತಿಂತಿದ್ವಿ. ತುಂಬಾ ಚೆನ್ನಾಗಾಗತ್ತೆ ಅದ್ರದ್ದು. ಹೀಗೆ ಆಗಿನ ಜೀವನ ಆ ರೀತಿಯಲ್ಲಿ ಅಂದ್ರೆ ಇರುವುದನ್ನೇ ನಾವು ತಿಂದು ತೃಪ್ತಿ ಪಟ್ಟು ಖುಷಿಯಿಂದ ಬದುಕುವಂತಹದ್ದು. ಇಲ್ಲ ಅಂತ ಕೊರಗ್ತಾ ಇರೋದಕ್ಕಿಂತ ಇದ್ದದ್ದನ್ನೇ ನಾವು ತಿಂದ್ಕೊಂಡು ಸಂತೋಷದಿಂದ ಬದುಕುವಂತಹದ್ದು ಅಂತಂದ್ರೆ ಅದೇ. ಅದನ್ನೇ ಬಹುಶಃ ತಾಪಸ ಜೀವನ ಅಂದ್ರೆ. ಬ್ರಹ್ಮರ್ಷಿ ದೈವರಾತರಿಗೆ ಋಷಿ ಪಟ್ಟ ಸಿಕ್ಕಿದ್ದು, ಮಂತ್ರ ದರ್ಶನ ಆಗಿದ್ದು, ಇದನ್ನೆಲ್ಲ ನಾವು ಒಂದು ಕಡೆಯಲ್ಲಿ ನೋಡೋದಾದ್ರೆ, ಬ್ರಹ್ಮರ್ಷಿ ದೈವರಾತ್ರ ಜೀವನಕ್ಕೆ ಬಂದ ನಂತರದಲ್ಲಿ ಶ್ರದ್ಧಾದೇವಿಯವರು ಕೂಡ ಯಾವ ಒಂದು ಋಷಿ ಜೀವನಕ್ಕೂ ಕಡಿಮೆ ಇರಲಿಲ್ಲ, ಯಾವ ಋಷಿಕೆಗೂ ಅವರು ಕಮ್ಮಿ ಇರಲಿಲ್ಲ. ತಮ್ಮ ಇಡೀ ಜೀವನವನ್ನ ಋಷಿಕೆಯಾಗಿ ದೈವರಾತರ ರೂಪದಲ್ಲೇ ಜೀವನ ಸಾಗಿಸಿದರು. ಹೌದು, ದೈವರಾತರ ಧರ್ಮಪತ್ನಿಯಾಗಿ ಕಾಯ ವಾಚ ಮನಸ್ಸ ಅವರೆಲ್ಲ ಕೆಲಸ ಕಾರ್ಯಗಳಿಗೆ ಹೆಗಲಾಗಿಟ್ಟುಕೊಂಡು ಅವರ ಸಂಸಾರದ ನೊಗವನ್ನ ತಾನು ಹೆಗಲ ಮೇಲೆ ಹೊತ್ತು ದೈವರಾತರ ಆಧ್ಯಾತ್ಮಿಕವಾದಂತಹ ಜೀವನಕ್ಕೆ ಆ ಪಯಣಕ್ಕೆ ಇದರ ಜೊತೆಗೆ ಅಗ್ನಿ ಉಪಾಸನೆಯನ್ನು ಕೂಡ ಮಾಡ್ತಿದ್ರು ಅವರು. ಇದು ಫೋಟೋಗಳೆಲ್ಲ ನೋಡ್ಬೋದು. ಶ್ರದ್ಧಾದೇವಿಯವರು ಅಗ್ನಿ ಮುಂದೆ ಕುತ್ಕೊಂಡು ಅಗ್ನಿ ಉಪಾಸನೆ ಮಾಡ್ತಾ ಇರೋದು ಕಾಣುತ್ತೆ. ಅಂದ್ರೆ ಸಾಂಸಾರಿಕ ಜೀವನ ಒಂದು ಕಡೆ, ಋಷಿಕೆಯ ರೀತಿಯಲ್ಲಿ ಜೀವನ ಇನ್ನೊಂದು ಕಡೆ, ಎರಡನ್ನು ಕೂಡ ಸಮಾನಾಂತರವಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ರು. ಅಂತ ಅದ್ಭುತವಾದ ಕಲೆ, ಆ ಒಂದು ಶಕ್ತಿ ಅವರಲ್ಲಿ ಇತ್ತು ಅಂತ ನಾವೆಲ್ಲ ಹೇಳ್ಬಹುದು. ಖಂಡಿತ. ಇಂತಹ ಶ್ರದ್ಧಾದೇವಿಯವರ ಜೀವನದಿಂದ ನಾವು ನೀವು ಕೂಡ ಪ್ರಭಾವಿತರಾಗೋಣ. ಅವರ ಜೀವನದಿಂದ ಈ ಎಲ್ಲ ಆದರ್ಶಗಳನ್ನ ನಾವು ಕೂಡ ಕಲಿತುಕೊಂಡು ನಮ್ಮ ಜೀವನದಲ್ಲಿ ನಮ್ಮ ಈ ಒಂದು ಫ್ಯಾಮಿಲಿ ಲೈಫ್ ಹಾಗೂ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಇತ್ತೀಚಿನ ಜನರಲ್ಲಿ ಅದೇ ತುಂಬಾ ದೊಡ್ಡದಾದಂತಹ ಒಂದು ಮೆಂಟಲ್ ಇಶ್ಯೂ ಏನಂತಂದ್ರೆ, ಹೇಗೆ ಎಲ್ಲದನ್ನ ಮ್ಯಾನೇಜ್ ಮಾಡೋದು. ಜನ ಅಂದ್ಕೊಂಡಿದ್ದಾರೆ ಮೊದ್ಲೆಲ್ಲ ಹೆಂಗಸರು ಹೊರಗೆ ಹೋಗ್ತಿರ್ಲಿಲ್ಲ, ದುಡಿತಿರ್ಲಿಲ್ಲ, ಕೇವಲ ಮನೆ ನೋಡ್ಕೊಂಡಿರ್ತಿದ್ರು, ಹಾಗಾಗಿ ಅವ್ರು ಆರಾಮಾಗಿರ್ತಿದ್ರು, ನಮ್ಗೀಗ ಕಷ್ಟ ಅಂತ. ಆದ್ರೆ ನೋಡಿ, ಇದು ಯಾವ ಹೊರಗಡೆ ಜಾಬ್ಗಿಂತ ಕಡಿಮೆ ಇದೆ ಹೇಳಿ. ಎಲ್ಲ ತರಕಾರಿ ಇರೋಂದ ಬೆಳೆಸಿ, ಅಲ್ಲಿ ತರಕಾರಿ ಬೆಳೆಯೋದ್ರಿಂದ ಹಿಡಿದು, ಗೋ ಸಾಕಾಣಿಕೆಯಿಂದ ಹಿಡಿದು, ಕೃಷಿಯಿಂದ ಹಿಡಿದು, ಮಕ್ಕಳ ಲಾಲನೆ ಪಾಲನೆಯಿಂದ ಹಿಡಿದು, ಅಗ್ನಿ ಆರಾಧನೆಯ ತನಕ ಪ್ರತಿಯೊಂದನ್ನ ತಾನು ಮ್ಯಾನೇಜ್ ಮಾಡಿದ ಮುಂದೆ ಬರುತ್ತೆ. ಮುಂದಿನ ಜೀವನ ಮತ್ತೆ ಹೇಗಿದೆ ಅನ್ನೋದು ಈಗ ಮುಂದೆ ಬರುತ್ತೆ ನೋಡಿ. ಆಲೂರು ವೆಂಕಟರಾಯರು ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಶ್ರಮಿಸಿದವರು. ಕರ್ನಾಟಕ ಏಕೀಕರಣ ಆಂದೋಲನದಲ್ಲಿ ಇವರು ಒಬ್ಬ ಶ್ರೇಷ್ಠ ಮುಂದಾಳುವಾಗಿ ದುಡಿದರು. ಅಂತೆಯೇ ಆಲೂರು ವೆಂಕಟರಾಯರನ್ನ ಕರ್ನಾಟಕದ ಕುಲಪುರೋಹಿತ ಎಂದು ಕರೆಯುತ್ತಾರೆ. ಇವರು ದೈವರಾತರೊಂದಿಗೆ ಬಹು ಆತ್ಮೀಯವಾದ ಸಂಬಂಧವನ್ನ ಹೊಂದಿದ್ದರು. 1957ರಲ್ಲಿ ಆಲೂರು ವೆಂಕಟರಾಯರು ಅಶೋಕವನದ ದೈವರಾತ ಆಶ್ರಮವನ್ನ ಸಂದರ್ಶಿಸಿದರು. ಅಲ್ಲಿ ಸುಮಾರು 1 ವಾರ ತಂಗಿದ ಅವರು ದೈವರಾತರ ಕೃಷಿ ನಿರ್ವಹಣೆ, ಗೋಸಂಗೋಪನೆ ಇವುಗಳೊಂದಿಗೆ ಅವರು ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಅವರ ಹೆಣ್ಣು ಮಕ್ಕಳಿಂದ ಒಟ್ಟಿಗೆ 3 ಒನಕೆಯಿಂದ ಭತ್ತ ಕುಟ್ಟಿ ಅಕ್ಕಿ ಮಾಡುವ ಕೌಶಲ್ಯವನ್ನ ಕೌತುಕದಿಂದ ವೀಕ್ಷಿಸಿದರು. ದೈವರಾತರ ಹೆಣ್ಣು ಮಕ್ಕಳಿಂದ ವೇದವನ್ನ ಕೇಳುವುದಕ್ಕಾಗಿಯೇ ಅಶೋಕವನಕ್ಕೆ ಆಗಮಿಸಿದ್ದ ವೆಂಕಟರಾಯರು ತಾವಿರುವಷ್ಟು ದಿನವೂ ಅವರಿಂದ ಸ್ವರಬದ್ಧವಾದ ವೇದಘೋಷವನ್ನ ಮತ್ತೆ ಮತ್ತೆ ಕೇಳಿ ಆನಂದಿಸಿದರು. ಹೆಣ್ಣು ಮಕ್ಕಳೇ ಸ್ವತಃ ಕೃಷಿ ಮಾಡಿ ಬೆಳೆದ ಬಾಳೆಕಾಯಿಯ ಬಗೆ ಬಗೆಯ ತಿಂಡಿ ತಿನಿಸು ಪದಾರ್ಥಗಳನ್ನ ಇಷ್ಟದಿಂದ ಸೇವಿಸಿದರು. ಅವುಗಳಲ್ಲಿ ಬಾಳೆಕಾಯಿ ಬೇಯಿಸಿ ನುಣ್ಣಗೆ ಅರೆದು ಗುಲಾಬ್ ಜಾಮೂನಿನಂತೆ ಮಾಡಿ ಕರಿದು ಸಕ್ಕರೆ ಪಾಕದಲ್ಲಿ ಹಾಕಿದ ಸಿಹಿ ತಿಂಡಿಯ ಬಾಳೆಕಾಯಿ ಸಂಜೀವಿನಿಯು ಅವರಿಗೆ ತುಂಬಾ ಇಷ್ಟವಾಯಿತು. ಹೀಗೆ ವನಸಿರಿ ಮಡಿಲಿನ ಅಶೋಕವನದ ಆಶ್ರಮದಲ್ಲಿ ಉಳಿದಂತಹ ಆಲೂರು ವೆಂಕಟರಾಯರಿಗೆ ಸಹಸ್ರಮಾನಗಳ ಹಿಂದಿನ ಋಷಿಕಾಲದ ಪರಿಸರದಲ್ಲಿ ಎನ್ನುವ ಅನುಭವವಾಯಿತು. ಅಂದ್ರೆ ಅಶೋಕವನಕ್ಕೆ ಬಂದರೂ ಕೂಡ ಆಶ್ರಮ ಜೀವನ ತಪ್ಪಲಿಲ್ಲ. ಅದಕ್ಕಾಗಿ ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಗೋರಕ್ಷಕ ಬ್ರಹ್ಮಚರ್ಯ ಆಶ್ರಮ ಅಂತ ಪ್ರಾರಂಭ ಮಾಡ್ತಾರೆ. ಗೋಕರ್ಣ ಕಡಲ ತೀರದಲ್ಲಿ ಋಷಿಕುಲ ಯೋಗಾಶ್ರಮ ಅಂತ ಇದ್ರೆ, ಅಶೋಕವನಕ್ಕೆ ಗೋರಕ್ಷಕ ಬ್ರಹ್ಮಚರ್ಯ ಆಶ್ರಮ ಅಂತ ಹೆಸರು ಕೊಡ್ತಾರೆ. ಯಾವಾಗ ಕಡಲ ತೀರದಲ್ಲಿ ಸಮುದ್ರ ಬಂದು ಆಶ್ರಮನ ಕೊಚ್ಕೊಂಡು ಹೋಯ್ತು, ಅದರ ನಂತರ ಅವರ ಒಂದು ಋಷಿ ಜೀವನ ಅಶೋಕವನದಲ್ಲಿ ಪ್ರಾರಂಭವಾಗುತ್ತೆ. ಇಲ್ಲಿ ಗೋಗಳನ್ನ ಸಂರಕ್ಷಿಸೋದಕ್ಕೋಸ್ಕರ ಅಂತಾನೆ ಗೋರಕ್ಷಕ ಬ್ರಹ್ಮಚರ್ಯ ಆಶ್ರಮವನ್ನ ಪ್ರಾರಂಭ ಮಾಡ್ತಾರೆ. ಆ ಸಮಯದಲ್ಲಿ ಇಡೀ ಊರಿಗೆ ಸುದ್ದಿ ಆಗಿಬಿಟ್ಟಿತ್ತು, ದೈವರಾತ್ರು ಹೆಣ್ಮಕ್ಳಿಗೆಲ್ಲ ವೇದ ಹೇಳ್ಕೊಡ್ತಾರೆ ಅಂತ. ಹಾಗೆ ಇದರಿಂದ ಪ್ರೇರಿತರಾಗಿ ಆಲೂರು ವೆಂಕಟಾಚಾರ್ಯರು ಕೂಡ ಅಶೋಕವನಕ್ಕೆ ಬರ್ತಾರೆ, ಇಲ್ಲಿ ಉಳ್ಕೋತಾರೆ. ಇಲ್ಲಿ ಉಳ್ಕೊಂಡು ಇವರು ಮಾಡುವಂತಹ ಒಂದು ಅಡಿಗೆಗಳನ್ನ, ಅಂದ್ರೆ ಇದು ಹೇಗಿತ್ತು ಅಂತಂದ್ರೆ, ಕಾಡಿನಲ್ಲಿ ಇದ್ದುಕೊಂಡು ಊಟ ಮಾಡುವಂತಹದ್ದು, ಕಾಡಿನಲ್ಲಿ ಸಿಗುವಂತ ಆಹಾರವನ್ನು ಊಟ ಮಾಡುವಂತಹದ್ದು. ಇಲ್ಲಿಯ ಅಡಿಗೆಯನ್ನು ಊಟ ಮಾಡಿ ತುಂಬಾ ಸಂತೋಷ ಪಟ್ರು. ಹಾಗೂ ಚಿಕ್ಕ ಚಿಕ್ಕ ಹೆಣ್ಮಕ್ಳು ಒನಕೆ ತಕೊಂಡು ಭತ್ತವನ್ನ ಮೆರೆಯೋದು, ಅಕ್ಕಿಯನ್ನ ಮಾಡ್ತಾ ಇರುವಂತಹದ್ದು,
ಅವರು ನೋಡಿ ತುಂಬಾ ಆನಂದ ಪಟ್ರು. ಆವಾಗ ನೋಡಿ ಹೇಗಿತ್ತು ಅಂತಂದ್ರೆ ಕೆಲಸದವ್ರು ಯಾರು ಇಲ್ಲಾಗಿತ್ತು. ಶ್ರದ್ಧಾದೇವಿ ಅವರು ಹಾಗೂ ಚಿಕ್ಕ ಚಿಕ್ಕ ಮಕ್ಕಳು ಇವ್ರನ್ನ ತಕೊಂಡು ಅವರೇ ಗದ್ದೆ ಹುಡ್ತಿದ್ರು. ಅವರೇ ಭತ್ತ ನಾಟಿ ಮಾಡ್ತಿದ್ರು, ಅವರೇ ತರಕಾರಿಗಳನ್ನ ಬೆಳೆತಿದ್ರು. ಎಷ್ಟು ಅದ್ಭುತ ಜೀವನ ಇದೇ ಅಲ್ವಾ ಋಷಿ ಜೀವನ ಅಂತಂದ್ರೆ. ಇದನ್ನ ನೋಡಿ ತುಂಬಾ ಸಂತೋಷವಾಗತ್ತೆ ಅವರಿಗೆ. ಗೋಕರ್ಣದಲ್ಲಿ ಇಲ್ಲೊಂದು ವಾರ ಉಳಿದಾಗ ಪದೇ ಪದೇ ಅವರು ವೇದ ಘೋಷವನ್ನ ಹೇಳಿಸ್ತಿದ್ರಂತೆ. ಅದ್ ಕೇಳೋದೇ ಆನಂದ ಅಂತ. ದೇವರಾತರ ಹೆಣ್ಮಕ್ಕಳು ಅತ್ಯಂತ ಸುಂದರವಾಗಿ ವೇದ ಘೋಷವನ್ನ ಮಾಡ್ತಿದ್ರಂತ. ಇದನ್ನ ಅವ್ರು ಇದ್ದಾಗೆಲ್ಲ ಪ್ರತಿನಿತ್ಯ ಕೇಳ್ತಿದ್ರಂತೆ, ಇನ್ನೊಂದ್ಸಲ ಹೇಳಿ ಅಂತ. ಅದನ್ನ ಕೇಳಿ ಕೇಳಿ ಮನಸ್ಸನ್ನ ತುಂಬಿಸ್ಕೊಳ್ತಿದ್ರು. ದೈವರಾತ ದಂಪತಿಗಳು ಅಶೋಕವನಕ್ಕೆ ಬಂದು ಸುಮಾರು 3 ವರ್ಷಗಳು ಕಳೆದಿದ್ದವು. ಹೀಗಿರುವಾಗ ಗೋಕರ್ಣದ ಕಡಲ ತೀರದಲ್ಲಿ ಆಕಸ್ಮಿಕವಾಗಿ ಪ್ರಕೃತಿಯು ಮುನಿದು ಒಮ್ಮಿಂದೊಮ್ಮೆಲೆ ಉತ್ಪಾತದಿಂದ ಭೋರ್ಗರೆಯುವ ಕಡಲ ದೈತ್ಯ ಅಲೆಗಳು ತೀರಕ್ಕೆ ಬಂದು ಅಪ್ಪಳಿಸತೊಡಗಿದವು. ತಮ್ಮ ಕಣ್ಣೆದುರಿನಲ್ಲಿಯೇ ಸುಂದರ ಕನಸಿನ ಆಶ್ರಮದ ಸುತ್ತಲಿನ ತೆಂಗು, ಮಾವು, ಬೇವು, ಪುನ್ನಾಗ ಮುಂತಾದ ಸಸ್ಯಗಳು ಕೊಚ್ಚಿ ಹೋಗುತ್ತಿರುವುದನ್ನ ದೈವರಾತರು ಅಸಹಾಯಕರಾಗಿ ನೋಡುತ್ತಾ ಮೂಕವಾಗಿ ನಿಂತಿದ್ದರು. ಸುಂದರವಾದ ದೃಶ್ಯವೆಲ್ಲವೂ ಒಂದು ದಿನ ಕನಸಿನಂತೆ ಮರೆಯಾಗಿ ಹೋಗಿತ್ತು. ಒಳ್ಳೆಯದು ಕೆಟ್ಟದು ಏನೇ ಇರಲಿ ಯಾವುದು ಇಲ್ಲಿ ನಿಲ್ಲುವುದಿಲ್ಲ. ಕಾಲನ ಚಕ್ರ ತಿಗರಿಯ ತಿರುವಲಿ ಏನೂ ಉಳಿಯದೆ ಕರಗುವುದಿಲ್ಲ. ದೈವರಾತರ ಮನಸ್ಸಿಗೆ ಆಘಾತವಾಗಿತ್ತು. ಆದರೂ ಕಾಲ ಪ್ರವಾಹದಲ್ಲಿ ಈಜುವುದು ಅನಿವಾರ್ಯ. ಅವರ ಜೀವನವೇ ವೈಚಿತ್ರಗಳ ಸರಮಾಲೆ. ಅವರು ಎಂದಿಗೂ ಒಂದು ಕಡೆ ನೆಲೆಯಾಗಿ ನಿಲ್ಲಲಿಲ್ಲ. ನಿರಂತರವಾಗಿ ಸಂಚರಿಸುತ್ತಾ ಆರ್ಷ ತತ್ವಗಳ ಬೋಧಿಸುತ್ತಾ ತಮ್ಮ ಜೀವನವನ್ನ ಕಳೆದರು. ಮುಂದೆ ಏನೇನು ಹೇಳುವಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳುವ. ಯಾಕಂತಂದ್ರೆ ಇಲ್ಲಿ ದೈವರಾತ್ರ ಹೇಳ್ತಾ ಇರುವ ಹಾಗೆ ಆ ಪ್ರಕೃತಿಗೆ ನಾವು ಶರಣಾಗಲೇಬೇಕು. ಪ್ರಕೃತಿಯ ವಿಸ್ಮಯಗಳಿಗೆ ನಾವು ಒಳ್ಳೆಯ ದೃಷ್ಟಿಯಲ್ಲಿ ಮಾಡಿದ್ರು ಕೂಡ ಆ ಒಂದು ಪ್ರಕೃತಿ ವಿಕೋಪಗಳಿಗೆ ನಾವು ತಲೆ ಬಾಗ್ಲೇಬೇಕಾಗತ್ತೆ. ದೈವರಾತ್ರ ಕೂಡ ಇದನ್ನು ನೋಡಿ ತುಂಬಾ ಬೇಜಾರಾಗತ್ತೆ ಅವರಿಗೆ. ಆದರೆ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಇದೆಲ್ಲ ಸಹಜ ಆಗುವಂಥದ್ದೇ ಅಂತ ಹೇಳ್ತಾರೆ. ಹಾಗೂ ಋಷಿ ಜೀವನದಂತೆ ಒಂದೇ ಕಡೆ ನಿಂತುಕೊಳ್ಳದೆ ದೇಶ ಸಂಚಾರ ಮಾಡಿಕೊಂಡು ಈ ಒಂದು ವೇದಗಳ ಜ್ಞಾನವನ್ನ ಇಡೀ ವಿಶ್ವಕ್ಕೆ ಸಾರ್ತಾ ಜೀವನ ನಡೆಸ್ತಾರೆ. ಮುಂದಿನ ಜೀವನ ಯಾವ ರೀತಿ ಇರುತ್ತೆ ಹೇಳುವಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳುವ. ಹೌದು, ಇಲ್ಲಿಯ ತನಕ ತಾಳ್ಮೆಯಿಂದ ಇದನ್ನ ಆಲಿಸಿದ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬ್ರಹ್ಮಶ್ರೀ ದೈವರಾತರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯ ತನಕ ನಮಸ್ಕಾರ. ನಮಸ್ತೆ.